ಹೊರಗಡೆ ರೆಸ್ಪಾನ್ಸ್ ಹೆಂಗಿದೆ? ಈಗ ಕಿರುತೆರೆ ಆಯ್ತು, ಸೀರಿಯಲ್ಸ್ ಆಯ್ತು, ಡಿ.ಕೆ.ಡಿ ರಿಯಾಲಿಟಿ ಶೋ ಆಯ್ತು, ಡ್ಯಾನ್ಸ್ ಶೋ ಆಯ್ತು, ಅದಾದ ನಂತರ ಹೀರೋಯಿನ್ ಆದ್ಮೇಲೆ ಸುತ್ತಮುತ್ತ ಇರುವಂತವ್ರ ರಿಯಾಕ್ಷನ್ಸ್ ಆಗಿರ್ಬೋದು, ಹೊರಗಡೆ ಹೋದಾಗ ಏನೋ ಹ್ಮ್ ಶಾಪಿಂಗ್ ಅಥವಾ ಏನಕ್ಕೋ ಒಂದ್ ತಗೊಳೋದಕ್ ಹೋಗ್ತೀರಾ ಅಂತ ಟೈಮಲ್ಲಿ ಏನಂತ ಕರೀತಾರೆ ಜನ ಎಲ್ಲಾನು? ನಂದು ನೀವ್ ಹೇಳಿದ್ರಲ್ಲ ನನ್ ಜರ್ನಿ. ಹ್ಮ್ ನಾನ್ ಫಸ್ಟ್ ಸೀರಿಯಲ್ ಸುಬ್ಬಲಕ್ಷ್ಮಿ ಸಂಸಾರ ಅನ್ನೋ ಒಂದು ಸೀರಿಯಲ್ ಅಲ್ಲಿ ಹ್ಮ್ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಒನ್ ಡೇ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಹ್ಮ್ ಅಲ್ಲಿ ಅಸೋಸಿಯೇಟ್ ಒಬ್ರು ಇದ್ದಾರೆ ಜಯಂತ್ ಅಂತ. ಹ್ಮ್ ಅವ್ರು ನಂಗೆ ಮೊನ್ನೆ ಮೆಸೇಜ್ ಮಾಡಿದ್ರು ನಂದು ಇದು ಪ್ರಮೋಷನ್ ವಿಡಿಯೋಸ್ ಎಲ್ಲ ನೋಡಿ. ಹ್ಮ್ ನಿಮ್ಮ ಬೆಳವಣಿಗೆ ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅವತ್ತು ಒಂದು ದಿನದ ಕ್ಯಾರೆಕ್ಟರ್ಗೆ ನೀವು ಆವಾಗ್ಲೇನೆ ಅಂದ್ರೆ ತುಂಬಾ ಪ್ರಿಪೇರ್ ಆಗ್ತಾ ಇದ್ದೆ. ಒಂದೇ ಒಂದು ಡೈಲಾಗು ಅಥವಾ ಹ್ಮ್ ಒಂದಿಷ್ಟು ಒಂದ್ ಲೈನ್ ಡೈಲಾಗು ಅಷ್ಟಕ್ಕೆ ನಾನು ಸಿಕ್ಕಾಪಟ್ಟೆ ಪ್ರಿಪೇರ್ ಹ್ಮ್ ಆಗ್ತಿದ್ದೆ. ಅವಾಗ ನೋಡಿದ್ದಕ್ಕೂ ಅಂದ್ರೆ ಇಟ್ಸ್ ನಾಟ್ ಟೂ ಲಾಂಗ್, ಒಂದು 5 ಇಯರ್ಸ್ ಹ್ಮ್ 5 ಇಯರ್ಸ್ ಬ್ಯಾಕ್. ಸೊ ಅಲ್ಲಿಂದ ಇಲ್ಲಿವರೆಗೂ ನಿಮ್ ಬೆಳವಣಿಗೆ ನೋಡಿ ತುಂಬಾ ಖುಷಿ ಆಗ್ತಿದೆ ಹ್ಮ್ ಅಂತಂದ್ರು. ಸೊ ನನ್ಗೂ ನನ್ ಹಿಂದೆ ತಿರುಗಿ ನೋಡಿದಾಗ ಒಬ್ವಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಹ್ಮ್ ಅಂಡ್ ತುಂಬಾ ಡಿಲೇ ಆಗ್ಲಿಲ್ಲ. ಹ್ಮ್ ಎಲ್ರಿಗೂ ಅವ್ರದೇ ಆದಂತ ಸ್ಟ್ರಗಲ್ಸ್ ಇರುತ್ತೆ. ನನಗೂ ಅದೇ ತರ ಸ್ಟ್ರಗಲ್ಸ್ ಇತ್ತು. ಬಟ್ ಇವತ್ತಿಗೆ ಐ ಆಮ್ ಹ್ಯಾಪಿ. ಅಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ, ಅಂದ್ರೆ ನೀನ್ ಏನೇ ಡಿಸಿಷನ್ ತಗೊಂಡ್ರು ಯೋಚನೆ ಮಾಡೇ ತಗೊಂಡಿರ್ತೀಯ, ಅವ್ರ ಯಾವ್ದೇ ನೆಕ್ಸ್ಟ್ ಸ್ಟೆಪ್ ಇಟ್ಟಾಗ್ಲೂ ಯೋಚನೆ ಮಾಡೇ ಇಟ್ಟಿರ್ತೀಯ. ಹ್ಮ್ ಸೊ ಡಿಸಿಷನ್ ಮೇಕಿಂಗ್ ಚೆನ್ನಾಗಿದೆ ಅಂತಾನು ಹೇಳಿದ್ದಾರೆ. ಅಂಡ್ ಹೊರಗಡೆ ಒಬ್ವಿಯಸ್ಲಿ ತುಂಬಾ ಜನ ಸೀರಿಯಲ್ ಆಡಿಯನ್ಸೇ ನನ್ಗೆ ಇವಾಗಿರೋದು. ಸಿನಿಮಾ ಹ್ಮ್ ಇನ್ನು ರಿಲೀಸ್ ಆಗಿಲ್ಲ. ಹ್ಮ್ ಸೀರಿಯಲ್ ಆಡಿಯನ್ಸ್ ಮತ್ತೆ ಡಿ.ಕೆ.ಡಿ ಹ್ಮ್ ನೋಡಿದಂತ ಆಡಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ನೆಕ್ಸ್ಟ್ ಯಾವಾಗ ಮಾಡ್ತೀರಾ, ಯಾವ ಸೀರಿಯಲ್ ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ. ಆಮ್, ಖುಷಿ ಆಗುತ್ತೆ ಇದ್ರ ಬಗ್ಗೆ. ಮಾತಾಡ್ತಾ ಮಾತಾಡ್ತಾ ಸ್ಟ್ರಗಲಿಂಗ್ ಪೀರಿಯಡ್ ಬಗ್ಗೆ ಮಾತಾಡಿದ್ರಿ. ಹ್ಮ್ ಆಗ ನಿಮ್ಮ ಕಣ್ಣಲ್ಲಿ ಒಂದು ಕಣ್ಣಂಚಲಿಯಲ್ಲಿ ಒಂದಷ್ಟು ನೀರನ್ನ ನೋಡಿದ್ವಿ. ಅಯ್ಯೋ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸ್ಟಾರ್ಟಿಂಗ್ ಅಲ್ಲಿ ಹ್ಮ್ ಸ್ಟ್ರಗಲಿಂಗ್ ಅನ್ನೋದು ಕಂಪಲ್ಸರಿ ಹಾಗೆ ಆಗುತ್ತೆ. ಅದೆಂತ ಗಾಡ್ ಫಾದರ್ ಇದ್ರೂ ಕೂಡ, ಅದು ಹ್ಮ್ ಅಲ್ಲದೆ ಹ್ಮ್ ಗಾಡ್ ಫಾದರ್ ಇಲ್ದಿದ್ದಂಗೆ ನಾವು ಹ್ಮ್ ಇಂಡಸ್ಟ್ರಿ ಕಾಲಿಡ್ತಿದೀವಿ ಅಂತಂದಾಗ ಅಫ್ಕೋರ್ಸ್ ಒಂದಷ್ಟು ಅವಮಾನಗಳನ್ನ ಎದುರಿಸಲೇಬೇಕಾಗುತ್ತೆ. ಸೊ ಹ್ಮ್ ಸ್ಟ್ರಗಲಿಂಗ್ ಪೀರಿಯಡ್ ಬಗ್ಗೆ ಹೇಳೋದಾದ್ರೆ? ಅವಮಾನಗಳಂತ ನನಗೆ ಯಾವ್ದು ಆತರ ಆಗಿಲ್ಲ. ಹ್ಮ್ ಯಾರು ಅದನ್ನ ಅವಮಾನ ಅಂತ ಕರಿಯಕ್ ಆಗಲ್ಲ. ಯಾರೇ ಫ್ರೆಶರ್ಸ್ ಬಂದಾಗ್ಲೂ ಹ್ಮ್ ಎಕ್ಸ್ಪೀರಿಯನ್ಸ್ಡ್ ಒಬ್ರು ಇರ್ತಾರೆ ಅಂತಂದಾಗ ಅದನ್ನ ತಪ್ಪು ಅಂತ ನಾನು ಹೇಳಲ್ಲ. ಮೇ ಬಿ ಅದೇ ನಮಗ್ ಮೋಟಿವೇಶನ್ ಆಗತ್ತೆ. ಈಗ ನಾನ್ ಹೇಳದ್ನಲ್ಲ, ಒಂದೇ ಒಂದ್ ಡೈಲಾಗಿಗೂ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಂತ. ಹ್ಮ್ ಅದೇನಾಗತ್ತೆ, ಅವ್ರ ಕಣ್ಣಿಗೆ ನಾನ್ ಫ್ರೆಶರ್, ಹ್ಮ್ ನಾನ್ ಹೊಸಬ್ಳು. ಹ್ಮ್ ಅದೇ ನಾನ್ ಯಾವ್ದೋ ಒಂದ್ ಟೇಕ್ 2 ಸಲ 3 ಸಲ ಆ ಟೇಕ್ ತಗೊಂತೀನಿ ಹ್ಮ್ ಅಂದಾಗ ಅವ್ರಿಗೆ ಕೋಪ ಬರುತ್ತೆ. ಹ್ಮ್ ಇವ್ಳು ಬೇಗ ಪ್ರಾಕ್ಟೀಸ್ ಮಾಡ್ಕೊಂಬರಕ್ಕಾಗಲ್ವಾ, ಹ್ಮ್ ಅಥವಾ ಏನೋ ಒಂದ್ ಹೇಳ್ಬಿಡ್ತಾರೆ. ಅದನ್ನೇ ಇವಾಗ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ಗಳು ಏನಾದ್ರು ಹ್ಮ್ ಆತರ ತಪ್ಪುಗಳನ್ನ ಮಾಡಿದ್ರೆ ಅದನ್ನ ಅವರು ಆತರ ಹೇಳಲ್ಲ, ಹ್ಮ್ ಆರ್ ಇರಿಟೇಟ್ ಆಗಲ್ಲ ಮೋಸ್ಟ್ಲಿ. ಅದ್ ಹಿಂಗ್ ಏನ್ ಅನ್ನೋದು, ಅದನ್ನ ಒಂಥರ ಆ ಏ ಪ್ರಾಕ್ಟೀಸ್ ಮಾಡ್ಕೊಂಬರಕ್ ಹೇಳು ಆತರ ಏನಾದ್ರು ಹೇಳ್ತಾರೆ. ಹ್ಮ್ ಮೇ ಬಿ ಅದು ಮೋಟಿವೇಶನ್ ಆಗಿ ತಗೊಬೇಕು ಅದನ್ನ. ಅವರು ಹ್ಮ್ ನಾವು ಅವಕಾಶ ಕೊಟ್ಟಿದೀವಿ ಅಂತ ಅದನ್ನ ಒಂದ್ ಆ ರೀತಿ ಮಾತಾಡಿದಾಗ ಕೋರ್ಸ್ ಹರ್ಟ್ ಆಗತ್ತೆ. ಹ್ಮ್ ನನ್ಗೂ ಆತರ ಆಗಿದೆ. ಹ್ಮ್ ಅದನ್ನ ನಾನು ಅವಮಾನ ಅಂತ ಕರಿಯಲ್ಲ, ಹ್ಮ್ ಅದನ್ನ ಮೋಟಿವೇಶನ್ ಆಗೇ ತಗೊಂಡು ಮಾಡಿದೀನಿ. ಹ್ಮ್ ಸ್ಟ್ರಗಲಿಂಗ್ ಅಂತಂದ್ರೆ ಆ ಅದೇ ನಾನ್ ಹೇಳಿದ್ನಲ್ಲ, ನಾನ್ ಡೈರೆಕ್ಟ್ ಹೀರೋಯಿನ್ ಆಗ್ಲಿಲ್ಲ. ಹ್ಮ್ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್, ಒನ್ ಡೇ ಕ್ಯಾರೆಕ್ಟರ್, ಹ್ಮ್ ಸೆಕೆಂಡ್ ಲೀಡ್, ಆಮೇಲೆ ಲೀಡ್ ಆಗಿದ್ ನಾನು. ಸೊ ನನ್ಗೆ ಆಕ್ಚುಲಿ ಅದು ತುಂಬಾ ಹೆಲ್ಪ್ ಆಯ್ತು. ಒಂದೇ ಸಲ ಹೀರೋಯಿನ್ ಆಗ್ಬಿಟ್ಟಿದ್ರೆ ನಾನು ಪ್ರಾಬಬ್ಲಿ ನನಗೆ ಆಕ್ಟಿಂಗ್ ಇವತ್ತಿಗೆ ನಾನು ಇವತ್ತೇನ್ ಮಾಡ್ತೀನಿ ಅಷ್ಟು ಬರ್ತಾ ಇರ್ಲಿಲ್ಲ. ಹ್ಮ್ ಅವಾಗೆಲ್ಲ ನನ್ ಜಾಸ್ತಿ ಇವಾಗ ಡೈಲಾಗ್ಸ್ ಇರ್ತಿರ್ಲಿಲ್ಲ. ನಾನು ಮಾಡೋರ್ನ ನೋಡ್ತಾ ಕೂರ್ತಿದ್ದೆ. ಹ್ಮ್ ಅಂದ್ರೆ ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಹ್ಮ್ ಎಕ್ಸ್ಪ್ರೆಷನ್ಸ್ ಹೇಗ್ ಕೊಡ್ತಾರೆ, ಅದನ್ನೆಲ್ಲ ನಾನು ಅವ್ರನ್ನೆಲ್ಲ ನೋಡೇ ಕಲ್ತಿರೋದು. ಅಂಡ್ ಇವಾಗ ಪೃಥ್ವಿ ಸರ್ ಜೊತೆನೂ ಹ್ಮ್ ಅಷ್ಟೇ, ಪೃಥ್ವಿ ಎಂಬರ್ ಅವ್ರ ಜೊತೆ ನಾನು ಯೂಶಲಿ ನಾನು ಆತರ ಅಬ್ಸರ್ವ್ ಮಾಡಿ ಕಲಿಯೋದು ಜಾಸ್ತಿ. ಹ್ಮ್ ಹ್ಮ್ ಸಿನಿಮಾದಲ್ಲಿ ಹೇಗ್ ಬೇಕು ಇಷ್ಟ್ರಲ್ಲೇ ಆಟ ಆಡ್ತಾರೆ ಅವರು. ಹ್ಮ್ ಸೊ ಅದನ್ನೆಲ್ಲ ಎಲ್ಲಾ ಕಡೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರು ಬೇಕಾಗಿರೋದ್ ಕಡೆ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಸೊ ಸ್ಟ್ರಗ್ಲಿಂಗ್ ಅಂತಂದ್ರೆ ಅದೇ ಸ್ಟೆಪ್ ವೈಸ್ ಬಂದಿದ್ದೀನಿ. ನನಗೆ ಅದೇನಂತ ನನ್ಕಿನ್ನ ತುಂಬಾ ಕಷ್ಟಪಡೋರ್ನ ನೋಡಿದೀನಿ ನಾನು. ಅಂದ್ರೆ ಒಂದು ಆಪರ್ಚುನಿಟಿಗೋಸ್ಕರ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಎಷ್ಟೋ ಇಯರ್ಸ್ ಅಂಡ್ ಎಷ್ಟೋ ಅವ್ರ ಇಯರ್ಸ್ ಅವ್ರ ಲೈಫ್ ಅಲ್ಲಿ ಅಷ್ಟು ವರ್ಷಗಳನ್ನ ಕಳೆದ್ಬಿಟ್ಟಿರ್ತಾರೆ, ಅದಕ್ಕೆ ಅಂತಾನೆ ಮೀಸಲಾಗಿಟ್ಟಿರ್ತಾರೆ. ಅಂದ್ರೆ ನನಗಿನ್ನ ಕಷ್ಟಪಟ್ಟಿರೋರು ನೋಡಿದೀನಿ ನಾನು. ಅಂದ್ರೆ ದಟ್ ಡಸಂಟ್ ಮೀನ್ ನನಗೆ ಕಷ್ಟ ಆಗಿಲ್ಲ ಅಂತಲ್ಲ, ಆಗಿದೆ. ಬಟ್ ನಾನು ಅದನ್ನ ಕಷ್ಟ ಅವಮಾನ ಅಂತ ಅನ್ಕೊಂಡಿಲ್ಲ. ಹೆಂಗ್ ಅನ್ಸುತ್ತೆ ಇವಾಗ ನಿಮ್ ಜೊತೆ ನೀವೇ ಹೇಳ್ತಾ ಇದ್ರಿ ಹ್ಮ್ ನನ್ಗಿಂತ ಕಷ್ಟಪಟ್ಟಿರುವಂತವ್ರು ಹ್ಮ್ ಇರ್ತಾರೆ ಅಂತ, ಅವ್ರು ನೋಡಿದಾಗ ಹ್ಮ್ ನಿಮ್ಮ ಲೈಫ್ ನ ಒಂದು ಕಂಪ್ಯಾರಿಸನ್ ಮಾಡ್ಕೊಂಡಾಗ ಹ್ಮ್ ಒಂದೊಂದ್ಸಲ ಅನ್ಸುತ್ತೆ ನಾವೇ ಬೆಟರ್ ಅಂದ್ಲಪ್ಪ, ಪರವಾಗಿಲ್ಲ ಅಂತ ಅನ್ಸುತ್ತೆ. ನನ್ಗೇನ್ ಅನ್ಸುತ್ತೆ ಗೊತ್ತಾ, ಅವಾಗ ನನ್ಗೆ ಈ ತರ
ಬೇರೆಯವ್ರದ್ದು ನನ್ಗೆ ಹಿಂಗ್ ಆಗ್ತಿದೆ, ಅವ್ರು ಇನ್ನ ಸ್ಟ್ರಗಲ್ ಪಡ್ತಿದ್ದಾರೆ ಅಂದಾಗ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಗೊತ್ತಿಲ್ಲ, ಇದು ನನ್ ಪರ್ಸ್ಪೆಕ್ಟಿವ್. ಮೋಸ್ಟ್ಲಿ ಅದ್ ನನಗ್ ಬರ್ದಿದೆ, ಅದಕ್ಕೆ ನನಗೆ ಆಗ್ತಾ ಇದೆ. ಅದು ಅವ್ರಿಗೆ ಬರ್ದಿಲ್ಲ ಅನ್ಸುತ್ತೆ ದೇವ್ರು, ಅದಕ್ಕೆ ಅದ್ ಆಗ್ತಿಲ್ವೇನೋ ಅನ್ನೋದಷ್ಟೇ. ನನಗೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅದೆಲ್ಲ ನೋಡ್ತಾ ಇದೀನಿ. ಬಟ್ ಬೈ ದಿ ಎಂಡ್ ಆಫ್ ದ ಡೇ ಇಫ್ ಇಟ್ ಇಸ್ ನಾಟ್ ರಿಟನ್, ಅದನ್ನ ನಾವ್ ಯಾರು ಅದನ್ನ ಪಡ್ಕೊಳಕ್ ಆಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.